ಸ್ನೇಹಿತರೆ, ನಮ್ಮ ನೆಲ ನಮ್ಮ ಹೆಮ್ಮೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜೋಗದ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕದ 7 ಅದ್ಭುತಗಳಲ್ಲಿ ಮೊದಲನೇ ಅದ್ಭುತವಾದಂತಹ ಮತ್ತು ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಮೆಗಾಲಿಥಿಕ್ ಸೈಟ್ ಎಂದು ಗುರುತಿಸಲ್ಪಟ್ಟಂತ ಹಿರೇಬೆಣಕಲ್ನ ಮೋರೇರಾ ಬೆಟ್ಟದ ಕುರಿತು ಸಮಗ್ರ ಚಿತ್ರಣವನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ತೆರೆದಿರ್ತೇವೆ. ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿರುವಂತಹ ಹಿರೇಬೆಣಕಲ್ ಗ್ರಾಮವನ್ನು ನೀವು ಪ್ರವೇಶ ಮಾಡಿದಾಗ ಮೊರೇರಾ ಎಂಬ ಬುಡಕಟ್ಟು ಜನಾಂಗ ವಾಸ ಮಾಡಿದ ಸ್ಥಳ ಮತ್ತು ಮೊರೇರಾ ಬುಡಕಟ್ಟು ಜನಾಂಗ ರಚನೆ ಮಾಡಿದಂತಹ ಶಿಲಾ ಸಮಾಧಿಗಳ ಸಮೂಹವನ್ನ ನಾವು ಕಾಣ್ತೇವೆ. ಸ್ನೇಹಿತರೆ, ಪುರಾತತ್ವ ಇಲಾಖೆಯ ಮಾರ್ಗಸೂಚಿಯಂತೆ ನಮ್ಮ ಪಯಣವನ್ನ ಪ್ರಾರಂಭಿಸಿದಾಗ ಮೊದಲ ಹಂತದಲ್ಲಿ ದುರ್ಗಮ ಬೆಟ್ಟದ ಮೊದಲ ಕಲ್ಲಾಸರೆ ಕಂಡುಬರುತ್ತದೆ. ಈ ಕಲ್ಲಾಸರೆಯಲ್ಲಿ ಜನರು ಈಟಿ, ಬರ್ಜಿ, ಬಿಲ್ಲು ಬಾಣಗಳು ಮತ್ತು ಕೊಡಲಿಯನ್ನ ಹಿಡಿದು ಹುಲಿ, ಚಿರತೆ ಮತ್ತು ಸಾರಂಗಗಳನ್ನ ಬೇಟೆಯಾಡುತ್ತಿರುವಂತಹ ದೃಶ್ಯಾವಳಿಗಳನ್ನ ಚಿತ್ರಿಸಲಾಗಿದೆ. ಅಷ್ಟೇ ಅಲ್ಲದೆ ಜನರು ಸಾಮೂಹಿಕ ನೃತ್ಯವನ್ನ ಮಾಡುತ್ತಿರುವಂತಹ ವರ್ಣಚಿತ್ರಗಳನ್ನ ಬಿಡಿಸಲಾಗಿದೆ. ಯಮಟೈಟ್ ಎಂಬ ಕಬ್ಬಿಣದ ಅದಿರನ್ನು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ನಂತರ ಸಸ್ಯಜನ್ಯವಾದ ಅಂಟನ್ನ ಮಿಶ್ರಣ ಮಾಡಿ ಕಾವಿ ಬಣ್ಣವನ್ನು ತಯಾರಿಸಲಾಗುತ್ತಿತ್ತು. ಈ ಕಾವಿ ಬಣ್ಣದಿಂದಲೇ ಕಲ್ಲಾಸರೆಯಲ್ಲಿ ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ ಎಂಬುದು ಕೆಲ ದಾಖಲೆಗಳಿಂದ ತಿಳಿದು ಬರುತ್ತದೆ. ಮೊರೇರಾ ಬೆಟ್ಟದ ಕೌತುಕ ದೃಶ್ಯವೆಂದರೆ ಅದು ನಗಾರೆ ಡ್ರಮ್ ಅಥವಾ ನಗಾರಿ ಗುಂಡು. ಇದನ್ನೇ ಸ್ಥಳೀಯರು ಅರ್ಧ ನಿಂಬೆ ಓಡಿನ ಆಕೃತಿ ಎಂದು ಕರೆಯುತ್ತಾರೆ. ಇದು ಒಂದು ನೈಸರ್ಗಿಕ ರಚನೆಯಾಗಿದ್ದು ಇದು ನೋಡುಗರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಬೃಹತ್ ಶಿಲಾ ಸಂಸ್ಕೃತಿಯ ಶಿಲಾ ಸಮಾಧಿಗಳೆಂದರೆ ತಕ್ಷಣ ನೆನಪಿಗೆ ಬರುವುದು ಹಿರೇಬೆಣಕಲ್ನ ನೆಲೆ. ಗಂಗಾವತಿ ತಾಲೂಕಿನ ಈ ನೆಲೆ 400ಕ್ಕೂ ಹೆಚ್ಚು ಶಿಲಾ ಸಮಾಧಿಗಳನ್ನು ಹೊಂದಿದೆ. ಈ ನೆಲೆಯನ್ನ RG ಕೇಯಿಸ್ ರವರು ಶೋಧಿಸಿದ ಸಂಗತಿಯನ್ನ 1835ರ ರಾಯಲ್ ಏಷಿಯಾಟಿಕ್ ಸೊಸೈಟಿ ಬಾಂಬೆ ಶಾಖೆಯ ಜನರಲ್ ಸಂಖ್ಯೆ 4ರಲ್ಲಿ ಕರ್ನಲ್ ಮೆಡೋಸ್ ಟೈಲರ್ ರವರು ಪ್ರಕಟಿಸುವುದರೊಂದಿಗೆ ಕರ್ನಾಟಕದ ಬೃಹತ್ ಶಿಲಾಯುಗದ ನೆಲೆಗಳ ಅಧ್ಯಯನ ಪ್ರಾರಂಭವಾಗುತ್ತದೆ. ನಂತರ ಈ ಪ್ರದೇಶದಲ್ಲಿ ನೂತನ ಶಿಲಾಯುಗ, ಕಬ್ಬಿಣ ಯುಗ, ಬೃಹತ್ ಶಿಲಾಯುಗ ಮತ್ತು ಇತಿಹಾಸ ಆರಂಭ ಕಾಲದ ಇನ್ನಷ್ಟು ನೆಲೆಗಳನ್ನು, ಸಾಂಸ್ಕೃತಿಕ ಅವಶೇಷಗಳನ್ನು, ಗವಿವರ್ಣ ಚಿತ್ರಗಳನ್ನು
ಹಾಗೂ ಬಯಲು ಬಂಡೆಗಳ ಚಿತ್ರವನ್ನು ಶೋಧಿಸಲಾಗುತ್ತದೆ. ಸತ್ತವರಿಗಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ನಿಲ್ಲಿಸಿ ಗೋರಿಗಳ ನಿರ್ಮಾಣ ಕಾರ್ಯ ನಡೆದಿದ್ದರಿಂದ ಮತ್ತು ಕಬ್ಬಿಣದ ಬಳಕೆ ಆರಂಭವಾಗಿದ್ದರಿಂದ ಇದನ್ನು ಕಬ್ಬಿಣ ಯುಗದ ಬೃಹತ್ ಶಿಲಾಯುಗವೆಂದು ಕರೆಯಲಾಗಿತ್ತು. ಶವದ ಜೊತೆಗೆ ಮಡಿಕೆ ಕುಡಿಕೆಗಳಲ್ಲಿ ಆಹಾರ ಧಾನ್ಯ ಮತ್ತು ಕಬ್ಬಿಣದ ಉಪಕರಣಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡುತ್ತಿದ್ದರು. ಶವ ಸಂಸ್ಕಾರಕ್ಕಾಗಿ ವಿವಿಧ ಸ್ಥಳಗಳಲ್ಲಿ ಕಂಡುಬಂದಿರುವ ನೂರಾರು ಕಲ್ಲುಗೋರಿಗಳು ಈ ಸಂಸ್ಕೃತಿಯ ವೈಶಿಷ್ಟ್ಯತೆಯನ್ನು ಸಾರುತ್ತವೆ. ಅಲ್ಲದೆ ಅವುಗಳ ಶೋಧ ಉತ್ಖನನಗಳಿಂದ ವಿವಿಧ ಪ್ರಕಾರದ ಗೋರಿಗಳು ಗೋಚರಿಸುತ್ತವೆ. ಅವುಗಳೆಂದರೆ ರಂಧ್ರ ಸಹಿತ ಶಿಲಾಸಮಾಧಿ, ರಂಧ್ರ ರಹಿತ ಶಿಲಾಸಮಾಧಿ, ತೆರೆದ ಶಿಲಾಸಮಾಧಿ, ಮುಚ್ಚಿದ ಶಿಲಾಸಮಾಧಿ, ಗೊಂಬೆ ಸಹಿತ ಶಿಲಾಸಮಾಧಿ, ಗೊಂಬೆ ರಹಿತ ಶಿಲಾಸಮಾಧಿ, ಬೃಹತ್ ಶಿಲಾಸಮಾಧಿ, ಚಿಕ್ಕ ಶಿಲಾಸಮಾಧಿ ಹೀಗೆ ಮೊದಲಾದವುಗಳು ಈ ಪ್ರದೇಶದಲ್ಲಿ ಕಂಡುಬರುತ್ತವೆ. ಇಲ್ಲಿಯ ಒಂದು ಶಿಲಾಸಮಾಧಿಯ ಮುಂಭಾಗದಲ್ಲಿ ಒಂದು ವಿಶಿಷ್ಟಾಕಾರದ ಕಲ್ಲುಗೊಂಬೆಯನ್ನು ನಿರ್ಮಿಸಲಾಗಿದೆ. ಈ ಕಲ್ಲುಗೊಂಬೆಯ 3ನೇ 2 ಭಾಗವು ಭೂಮಿಯಲ್ಲಿ ಉದುಗಿ ಹೋಗಿದೆ. ಇದೇ ರೀತಿಯ ಕಲ್ಲುಗೊಂಬೆಗಳು ತಮಿಳುನಾಡಿನ ಮೆಟ್ಟೂರು, ಕರ್ನಾಟಕದ ಕುಮತಿ ಮತ್ತು ಹುಲಿಕುಂಟೆಗಳಲ್ಲಿ ದೊರೆಯುತ್ತವೆ. ಸ್ಥಳೀಯವಾಗಿ ಬೃಹತ್ ಶಿಲಾಸಮಾಧಿಗಳನ್ನು ಮೋರಿಯರ ಮನೆ, ಮೋರಿಯರ ಅಂಗಡಿ, ಮೋರಿಯರ ಬಿಂಚಿ ಮತ್ತು ಮೋರಿಯರ ಗುಡ್ಡ ಎಂದು ಕರೆಯಲಾಗುತ್ತದೆ. ಹಾಗೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ಪರಿಚಯಿಸಿದ ಕೀರ್ತಿ ಈ ಮೋರಿಯ ಬುಡಕಟ್ಟು ಸಮುದಾಯಕ್ಕೆ ಸೇರುತ್ತದೆ.